ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಬಗ್ಗೆ ಸುದ್ದಿ ಪ್ರಸಾರ ಮಾಡಲಿಕ್ಕೆ ಪ್ರಾರಂಭವಾಯಿತು. ರಾಜ್ಯದ ಮೂಲೆ ಮೂಲೆಯಿಂದ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದ ಸುದ್ದಿ ಒಂದೊಂದಾಗಿ ಹೊರಬರ್ತಾ ಇದೆ. ಅದರಲ್ಲೂ ಧಾರವಾಡದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಗರ್ಭಿಣಿಯೊಬ್ಬರು ಪರದಾಡುವ ಪರಿಸ್ಥಿತಿ. ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ ಫೈನಾನ್ಸ್ನವರು. ಊರಿನಲ್ಲಿನ 20ಕ್ಕೂ ಹೆಚ್ಚು ಕುಟುಂಬಗಳಿಗೆ ಕಿರುಕುಳವನ್ನು ನೀಡ್ತಿದ್ದಾರಂತೆ. ಧಾರವಾಡ ತಾಲೂಕಿನ ಅರವಟಿಕೆ ಗ್ರಾಮದಿಂದ ಈ ಸುದ್ದಿ ಬಂದಿದೆ. ಮನೆ ಸಾಲ ಮಾಡಿ ನಮ್ಮ ಗಂಡ ಸಾಲ ತೆಗ್ದಾರಂತ ಕಿಲಿ ಹಾಕ್ಯಾರ. ಕಿಲಿ ಹಾಕಿ 2 ತಿಂಗಳಾಗೈತ್ರಿ. ಹೇಳಿದ್ರಿ ಅವ್ರು ಹಂಗೆ ನಾವು ಪ್ರೆಗ್ನೆಂಟ್ ಇದೀವಿ, ಮಾವಾಗ ಆರಾಮಿದಿರ್ಕಿಲ್ಲ ಎಲ್ಲ ಹೇಳಿದ್ರು. ನಮ್ಗೆ ಅದೆಲ್ಲ ಗೊತ್ತಿಲ್ಲರಿ ಅಂತ ಅಂದು ನೀವು ಕಣ್ ತುಂಬ್ರಿ ನಮಗೆ, ಆಮೇಲೆ ನಾವು ಕೇಳಿ ತೆಗಿತೀವಿ ಅಂತ ಅಂದವ್ರಿ. ಹ್ಞೂ ರೀ, ನಮ್ಮ ಮಾವ ಕೆಲಿ ಹಾಕಿದ್ಮೇಲೆ ತೀರ್ಕೊಂಡೋಗ್ರಿ. ಎಲ್ಲ ಇಲ್ಲೇ ಆಚೆ ಕಡೆನೇ ಮಾಡತ್ತೀವ್ರಿ. ನಾವು ಇಲ್ಲೇ ಮಾಡ್ಕೊಳತ್ತೀವ್ರಿ. ನೀನು ಇಲ್ಲ ರೀ, ಇಲ್ಲೇ ಹೋಗಿ ಮಕ್ಕಂತೀವಿ. ಮನೆ ಸಾಲ ಮಗ ನಾನು ಕೂಡಿ ವಾರಕ್ಕೆ ರೀ, ಒಂದು ತಿಂಗಳಿಗೆ ರೀ ಅವನು ತುಂಬಬೇಕಾದ್ರೆ ಮನೆಗೆ ಬಂದ ರಾತ್ರಿ 11-12 ಗಂಟೆ ಮಟ್ಟ ಒಬ್ಬನ ಕುಂಡಿರ್ತಾರೆ, ಒಬ್ರು ಹೊಕ್ಕಾರ್ರಿ. ಅವರು ನಮ್ಗೆ ತುಂಬ್ರಿ ಅಂತಾರೆ. ಏನು ಸಾಯಿ ನನಪ ಹೊಟ್ಟೆ ಕುಳಿಲ್ಲ ಸಾಯ್ರಿ, ನೀವು ಮರನುತ್ತಾರ ಕೊಟ್ರೆ ನಮ್ಗೆ ಸಾಯ್ರಿ ಅಂತ ಹೇಳ್ತಾರೆ ಅವ್ರು. ಒಟ್ಟು ಮ್ಯಾಲೆ ಕೆದ್ದು ಹೋಗಂಗಲ್ರಿ. ಮಕ್ಳು ದುಡ್ಯಾಕೆ ಹೋಗಿಬಿಟ್ಟಾರ್ರಿ ಅವ್ರು. ಇಬ್ಬರು ಹೋಗಿಬಿಟ್ಟಾರ್ರಿ, ಊರು ಬಿಟ್ಟು ಹೋಗ್ಯಾರ್ರಿ. ಅವ್ರು ಈ ಸಂಗಿನ ಉಪದ್ರಕ್ಕೆ ಹೋಗ್ಯಾರ್ರಿ ಅವ್ರು. ಇಲ್ಲಿ ಊರಾಗ ನೋಡ್ರಿ ಯಾರು ಕೇಳಿದ್ರು ₹1 ನಮಗೆ ಕೊಡೋದಿಲ್ರಿ. ಇದ್ದಾಗ ಮನೆಗಳು ಎಲ್ಲ ಮನೆಗಳು ಅಡ್ಡಾಡ್ತೇವೆ. ಎಲ್ಲರೂ ಇಲ್ದವ್ರು ಯಾರು ಕೊಡ್ಬೇಕ್ರಿ ಸರ ನಮಗೆ? ಮಗ ನಾನು ಕೂಡಿ ವಾರಕ್ಕೆ ರೀ. ನಮ್ಮ ಪ್ರತಿನಿಧಿ ಕಮಾರ್ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಇಡೀ ರಾಜ್ಯಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳುವ ಭರವಸೆ, ಆದರೆ ಮತ್ತೊಂದು ಕಡೆ ಈಗಲೂ ಗ್ರಾಮಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ನಿರಂತರವಾಗಿ ನಡೀತಾ ಇದೆ. ಈ ಗ್ರಾಮೀಣ ಭಾಗದಲ್ಲಿ ಜನರಿಗೆ ತಲುಪ್ತಾ ಇದೆಯಾ ಸರ್ಕಾರದ ನಿರ್ಧಾರ? ಕಮಾರ್, ಏನು ಹೇಳ್ತಿದ್ದಾರೆ ಜನ ಈಗ? ಸ್ಮಿತಾ, ಏನು ಧಾರವಾಡ ತಾಲೂಕಿನ ಅರವಟಿಗೆ ಗ್ರಾಮ ಹೊಂದಿದೆ. ಗ್ರಾಮ ಒಂದರಲ್ಲಿ ಸುಮಾರು 22 ಕುಟುಂಬಗಳಿಗೆ 5 ಮೈಕ್ರೋ ಫೈನಾನ್ಸ್ಗಳು ಈಗಾಗಲೇ ಸಾಕಷ್ಟು ಕಿರುಕುಳ ನೀಡಿದೆ. ಆದರೆ ಯಾವುದೇ ರೀತಿ ಒಂದು ಮರ್ಯಾದೆಗೆ ಹೆದರಿವರು ಯಾರು ಕೂಡ ಇಷ್ಟೊತ್ತು ದಿನದವರೆಗೆ ತಮಗೆ ಆಗ್ತಾ ಇರುವಂತಹ ಕಿರುಕುಳವನ್ನು ಹೊರಗಡೆ ಹೇಳ್ಕೊಂಡಿರಲಿಲ್ಲ. ಇವತ್ತಿನ ಸಿಎಂ ಸಿದ್ದರಾಮಯ್ಯ ಒಂದು ಸಭೆ ಮಾಡ್ತಾರೆ ಅನ್ನುವಂಥ ಒಂದು ವಿಷಯ ಬಂದಾಗ ಇದ್ರ ಬಗ್ಗೆ ತಮಗೆ ಆಗಿರುವಂತಹ ಅನ್ಯಾಯವನ್ನು ಈಗ ಒಂದು ಹೇಳ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಅಂತಂದ್ರೆ ಕೆಲವೊಂದು ಜನ ಒಂದು 2-3 ಕಂತುಗಳನ್ನ ತುಂಬಿರುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರ ಮನೆಗೆ ಬಂದಂತ ಅಳಿಯನ ಬೈಕ್ ಅನ್ನು ಕೂಡ ತೆಗೆದುಕೊಂಡು ಮೈಕ್ರೋ ಫೈನಾನ್ಸ್ ತೆಗೆದುಕೊಂಡು ಹೋದಂತಹ ಪ್ರಕರಣ ಕೂಡ ನಡೆದಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅವ್ರ ನ್ಯಾಯ ದೊರಕಿಸಿಕೊಡುವಂತ ಇದನ್ನಾಗಿಲ್ಲ. ಆದ್ರೂ ಅಂತವ್ರು ಏನಂತಾರೆ, ಅವರ ಮನೆಗಳಿಗೆ ಬೀಗರು ಸಂಬಂಧಿಕರು ಬರ್ತಾರೆ, ಸಂಬಂಧಿಕರು ಕೂಡ ಬರೋದಕ್ಕೂ ಹೆದರ್ತಾ ಇದ್ದಾರೆ ಅಂತ. ಯಾಕಂದ್ರೆ ನಾವೇನಾದ್ರೂ ಬಂದಾಗ ಅವ್ರ ಮನೆಗೆ ಬಂದಾಗ ಮೈಕ್ರೋ ಫೈನಾನ್ಸ್ನವರು ಸಾಲ ವಸೂಲಾತಿಗೆ ಕಂತಿನ ವಸೂಲಾತಿಗೆ ಬಂದಾಗ ನಮ್ಮ ಬೈಕ್ ಅಥವಾ ನಮ್ಮ ವಾಹನಗಳನ್ನ ತೆಗೆದುಕೊಂಡು ಹೋದಾರ ಅನ್ನೋ ಭಯದಿಂದ ಸಂಬಂಧಿಕರು ಕೂಡ ಬರುವುದಕ್ಕೆ ಹೆದರುವಂತಹ ಪರಿಸ್ಥಿತಿ ಅಂತ ಧಾರವಾಡ ತಾಲೂಕಿನ ಅರವಟಿಗೆ ಗ್ರಾಮದಲ್ಲಿ ಈಗ ಉದ್ಭವಿಸಿ ಸುಮಾರು 22 ಕುಟುಂಬಗಳು ಈ ಒಂದು ಕಿರುಕುಳಕ್ಕೆ ಒಳಗಾಗಿದೆ. ಅದರಲ್ಲಿ ಸುಮಾರು 18 ಕುಟುಂಬಗಳಲ್ಲಿ ಯಾವುದೇ ರೀತಿಯ ಪುರುಷರಿಲ್ಲ. ಮನೆಯ ಗಂಡಸರು ಏನಿರ್ತಾರೆ, ಮನೆಯ ಮುಂದಾಳತ್ವ ನಡೆಸಬೇಕು. ಅವರು ಎಲ್ಲರೂ ಕೂಡ ಮನೆಗಳು ಬಿಟ್ಟು ಗೋವಾ ಇರ್ಬೋದು, ಬೇರೆ ಬೇರೆ ಕಡೆಗಳಿಗೆ ಅವರು ದುಡಿಯೋದಕ್ಕೆ ಹೋಗಿದ್ದಾರೆ. ದುಡಿದು ತೆಗೆದುಕೊಂಡು ಬಂದು ಕಂತು ಕೂಡ ಕಟ್ಟೋದಕ್ಕಾಗ್ತಾ ಇಲ್ಲ. ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಸಾಕಷ್ಟು ಕಿರುಕುಳ, ಮನೆಯ ಬಾಗಿಲಿಗೆ ಬಂದು ಮಲಗಿಕೊಂಡು ಬಿಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ವಸೂಲಾತಿ ಮಾಡುವಂತಹ ಪ್ರತಿನಿಧಿಗಳು. ಹೀಗಾಗಿ ಸಾಕಷ್ಟು ಕಿರುಕುಳವನ್ನು ತಾಳಾರದೆ ಈಗಾಗಲೇ 3 ಕುಟುಂಬಗಳು ಕೂಡ ಅರವಟಿಗೆ ಗ್ರಾಮದಲ್ಲಿರುವಂತಹ 3 ಕುಟುಂಬಗಳು ಊರನ್ನು ಕೂಡ ಬಿಟ್ಟಿದೆ. ಅದ್ರ ಜೊತೆಗೆ ಏನಂದ್ರೆ 3 ಕುಟುಂಬಗಳ ಮನೆಗೆ ಬೀಗವನ್ನು ಕೂಡ ಹಾಕಲಾಗಿದ್ದು, ಎಷ್ಟೋ ಸಲ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ದೂರನ್ನು ಕೂಡ ಕೊಟ್ಟರು ಕೂಡ ಏನಂತಂದ್ರೆ, ನೀವು ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತಹ ಒಪ್ಪಂದಗಳು ಏನಂತವೆ, ಒಪ್ಪಂದಗಳನ್ನು ಒಪ್ಕೊಂಡೇನು ಸಾಲ ಪಡೆದುಕೊಂಡಿರ್ತೀವಿ, ನಾವು ಏನು ಯಾವುದೇ ರೀತಿ ಒಂದು ಮಧ್ಯಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಸಬಬು ಕೂಡ ಹೇಳ್ತಾ ಇರೋದ್ರಿಂದ ನಮಗೆ ನ್ಯಾಯ ದೊರಕಿಸಿಕೊಡೋರು ಯಾರು ಅನ್ನೋ ಪರಿಸ್ಥಿತಿ ಈಗ ಈ ಗ್ರಾಮಸ್ಥರಿಗೆ ಎದುರಾಗಿದೆ. ಸ್ಮಿತಾ, ಧನ್ಯವಾದ ಕಮಾರ್ ಮಾಹಿತಿಗಾಗಿ.